ಶಾಂತಿ. ತಂದೆಯು ಪ್ರೀತಿಯನ್ನು ಪಡೆಯಬೇಕೆಂದರೆ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ. ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆಂದು ಖುಷಿ ಇರಲಿ. ಸ್ತ್ರೀ ಪುರುಷರು ಜೊತೆಯಲ್ಲಿರುತ್ತಾ ಇಬ್ಬರು ತಮ್ಮನ್ನು ಬ್ರಹ್ಮಕುಮಾರ್ ಕುಮಾರಿಯರೆಂದು ತಿಳಿಯುತ್ತೀರಿ. ಈ ಸ್ಮೃತಿಯಿಂದ ಯಾವಾಗ ಸಂಪೂರ್ಣ ಪವಿತ್ರರಾಗಿರುವಿರೋ ಆಗ ಫರಿಷ್ಠೆಗಳಾಗಿರುವಿರಿ. ನೀವು ಮಕ್ಕಳು ಸಂಗಮ ಯುಗದಲ್ಲಿ ಸಹೋದರ ಸಹೋದರರಾಗಿದ್ದೀರಿ. ಸಹೋದರ ಸಹೋದರಿಯರ ನಡುವೆ ಕೆಟ್ಟ ದೃಷ್ಟಿ ಇರಲು ಸಾಧ್ಯವಿಲ್ಲ. ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಅವರಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇಡೀ ದಿನ ಈ ನೆನಪು ಬುದ್ಧಿಯಲ್ಲಿರಲಿ. ಇದರಲ್ಲಿಯೇ ಪರಿಶ್ರಮವಿದೆ. ಹೇಗೆ ನಾವು ಶೂದ್ರರಿಂದ ಬ್ರಾಹ್ಮಣರು, ಬ್ರಾಹ್ಮಣರಿಂದ ದೇವತೆಗಳೆಂದು ಹೇಳುತ್ತೀರೋ ಹಾಗೆ ಇವರು ಸಹ ಬ್ರಾಹ್ಮಣನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ. ಇದಕ್ಕೆ ಅವರು ಆತ್ಮವೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಎಂದು ಹೇಳಿಬಿಡುತ್ತಾರೆ. ಒಂದು ಸೆಕೆಂಡ್ನಲ್ಲಿ ಬ್ರಹ್ಮನಿಂದ ವಿಷ್ಣು ಆಗುವರು. ಆದರೆ ವಿಷ್ಣುವಿನಿಂದ ಬ್ರಹ್ಮನಾಗುವುದರಲ್ಲಿ 84 ಜನ್ಮಗಳು ಹಿಡಿಸುತ್ತದೆ. ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಸತ್ಯುಗವು ಹೊಸ ಪ್ರಪಂಚವಾಗಿದೆ. ಅಲ್ಲಿ ಪ್ರಜಾಪಿತ ಬ್ರಹ್ಮನಿರುವುದಿಲ್ಲ ಮತ್ತು ಕಲಿಯುಗದಲ್ಲಿಯೂ ಇರುವುದಿಲ್ಲ. ಅವರು ಸಂಗಮಯುಗದಲ್ಲಿರುತ್ತಾರೆ. ಈ ಸಂಗಮಯುಗದ ವರ್ಣವು ಯಾವುದೇ ಶಾಸ್ತ್ರಗಳಲ್ಲಿಲ್ಲ. ಕೌರವರು ಮತ್ತು ಪಾಂಡವರು ಸಂಗಮಯುಗದಲ್ಲಿಯೇ ಇದ್ದಾರೆ. ನೀವು ಪಾಂಡವರು ಕಲಿಯುಗದಲ್ಲಿಲ್ಲ. ನಾವು ಪಾಂಡವರು ದೈವಿ ಸಂಪ್ರದಾಯದವರಾಗಿದ್ದೀರಿ. ನೀವು ಆತ್ಮೀಯ ಮಾರ್ಗದರ್ಶಕರಾಗಿದ್ದೀರಿ. ನಿಮ್ಮದು ಆತ್ಮೀಕ ಯಾತ್ರೆಯಾಗಿದೆ. ನಾವೀಗ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೇವೆ. ನಂತರ ದೈವಿ ಸಂಪ್ರದಾಯ, ವಿಷ್ಣುವಿನ ಸಂಪ್ರದಾಯದವರಾಗುತ್ತೇವೆಂದು ನಿಮಗೆ ತಿಳಿದಿದೆ. ನಾವು ಬ್ರಾಹ್ಮಣ ಕುಲಭೂಷಣರಾಗಿದ್ದೇವೆ. ನಂತರ ದೇವತೆಗಳಾಗುತ್ತೇವೆ. ಬ್ರಾಹ್ಮಣರೇ ವಿಷ್ಣುವಿನ ಕುಲದಲ್ಲಿ ಬರುತ್ತೇವೆ. ವಿಷ್ಣು ಕುಲದಿಂದ ಕ್ಷತ್ರಿಯ, ಚಂದ್ರವಂಶಿ ಕುಲದಲ್ಲಿ ಬರುತ್ತೇವೆ. ನಂತರ ವೈಶ್ಯವಂಶ, ಶೂದ್ರ ಕುಲದಲ್ಲಿ ಬರುತ್ತೇವೆ. ತಂದೆಯು ಸಹ ಮೊದಲು ಮುರುಳಿಯನ್ನು ಬರೆದು ನಿಮ್ಮ ಕೈಗೆ ಕೊಡುತ್ತಿದ್ದರು. ನಂತರ ತಿಳಿಸಿಕೊಡುತ್ತಿದ್ದರು. ಈಗ ನೀವು ಹೊರಗಡೆ ಹೋಗಿ ತಿಳಿಸಿಕೊಡಬೇಕಾಗುತ್ತದೆ. ಹೊಸ ಪ್ರಪಂಚದಲ್ಲಿ ನಿರ್ವಿಕಾರಿಗಳು, ಹಳೆಯ ಪ್ರಪಂಚದಲ್ಲಿ ವಿಕಾರಿಗಳು. ಇದನ್ನು ಅವಶ್ಯವಾಗಿ ಸಂಗಮಯುಗದಲ್ಲಿಯೇ ತೋರಿಸಬೇಕು. ರಾಮಕೃಷ್ಣ ಪರಮಹಂಸರ ಶಿಷ್ಯ ವಿವೇಕಾನಂದ ಹೇಳುತ್ತಿದ್ದರು, ನಾನು ಗುರುವಿನ ಮುಂದೆ ಕುಳಿತಿದ್ದೆನು. ಗುರುವಿನ ಧ್ಯಾನವನ್ನು ಮಾಡುತ್ತಾರಲ್ಲವೇ, ಅವನಿಗೆ ಜ್ಯೋತಿಯ ಸಾಕ್ಷಾತ್ಕಾರವಾಯಿತೆಂದು ತೋರಿಸುತ್ತಾರೆ. ಈ ಸೃಷ್ಟಿರೂಪಿ ವೃಕ್ಷವೂ ಸಹ ಹೂಗುಚ್ಛವಾಗಿದೆ. ಮಧ್ಯದಲ್ಲಿ ನಿಮ್ಮ ಧರ್ಮ, ಇದರ ನಂತರ 3 ಧರ್ಮಗಳು ಹುಟ್ಟಿಕೊಳ್ಳುತ್ತವೆ. ನಂತರ ಇದರಿಂದ ವೃದ್ಧಿಯಾಗುತ್ತದೆ. ದೇವಿ ದೇವತಾ ಧರ್ಮದ ಹೆಸರನ್ನೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ನಂತರ ತಂದೆಯು ಇದರ ಸ್ಥಾಪನೆಯನ್ನು ಮಾಡಿ ಉಳಿದೆಲ್ಲ ಧರ್ಮಗಳ ವಿನಾಶವನ್ನು ಮಾಡಿಸುತ್ತಾರೆ. ನಾವು ಬಿಕೆ ಆಗಿದ್ದೇವೆ, ಫರಿಷ್ಠೆಗಳಾಗಿದ್ದೇವೆ. ಪರಸ್ಪರ ಸ್ಪರ್ಶಿಸಬಾರದು. ಈ ರೀತಿ ಮಾಡುತ್ತಾ ಸೂಕ್ಷ್ಮ ವತನವಾಸಿ ಫರಿಷ್ಠೆಗಳಾಗಿ ಬಿಡುತ್ತಾರೆ. ಕೆಲವರು ಸಾಹುಕಾರರ ಬಳಿ ಹಣ ಇಡುತ್ತಾರೆ. ನಂತರ ಅವರು ದಿವಾಳಿಯಾಗಿ ಬಿಡುತ್ತಾರೆ. ಎಂದರೆ ಬಡವರಿಗೆ ಎಷ್ಟೊಂದು ದುಃಖವಾಗುತ್ತದೆ. ಹೆಜ್ಜೆ ಹೆಜ್ಜೆಯಲ್ಲಿ ದುಃಖವಿರುತ್ತದೆ. ವಿಚಾರ ಸಾಗರ ಮಂಥನ ಮಾಡಿ ಬ್ರಹ್ಮನಿಂದ ವಿಷ್ಣು ಹೇಗಾಗುತ್ತಾರೆ ಈ ವಿಷಯದ ಬಗ್ಗೆ ತಿಳಿಸಿಕೊಡಬೇಕು. ಬುದ್ಧಿಯನ್ನು ಜ್ಞಾನದ ಮಂಥನದಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳಬೇಕು. ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಮತ್ತು ಯೋಗದ ಜೊತೆಗೆ ತನ್ನ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಸಹ ಮಾಡಬೇಕು. ಸರ್ವ ಸಂಬಂಧಗಳ ಅನುಭವ ಒಬ್ಬ ತಂದೆಯ ಜೊತೆ ಮಾಡುವಂತಹ ಅತಕ್ ಮತ್ತು ವಿಘ್ನ ವಿನಾಶಕ ಭವ. ಸಂಕಲ್ಪದಲ್ಲಿಯೂ ಸಹ ಯಾವುದೇ ದೇಹದಾರಿಯ ಕಡೆ ಆಕರ್ಷಿತವಾಗುವುದು, ಅರ್ಥಾತ್ ವಿಶ್ವಾಸಘಾತರಾಗುವುದು. ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು